ಧೂಳು ಸಹಿಸಲಾಗದೆ ವೃದ್ಧೆ ಮಹಿಳೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಮಿತಿ ಮೀರ್ತಾ ಇದೆ ಗಣಿಗಾರಿಕೆಯ ಅಬ್ಬರ. ಕಾಳೇನಹಳ್ಳಿ ಗ್ರಾಮದಲ್ಲಿ ನೂರಾರು ಲಾರಿಗಳ ಓಡಾಟ ಆಗ್ತಾ ಇದೆ. ಮಂಡ್ಯದ ಶ್ರೀರಂಗಪಟ್ಟಣದ ಕಾಳೇನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಎಂ ಸ್ಟ್ಯಾಂಡ್ ಆಗಿರ್ಬೋದು, ಜಲ್ಲಿ ತುಂಬಿಕೊಂಡು ಲಾರಿಗಳ ದಿನನಿತ್ಯ ಓಡಾಟ ಇದೆ. ಅಲ್ಲಿ ಹದಗೆಟ್ಟಿರುವಂಥ ರಸ್ತೆಗಳು, ಉಸಿರಾಡಲು ಆಗ್ತಾ ಇಲ್ಲ ಅಂತೇಳಿ ವೃದ್ಧೆ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ರಸ್ತೆಯ ಮಧ್ಯೆ ನಿಂತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಡೀ ಶಾಪವನ್ನು ಹಾಕಿರುವಂಥದ್ದು ವೃದ್ಧೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀವಿ. ಪಕ್ಕದಲ್ಲೇ ಮನೆಗಳು ಇರ್ತವೆ, ದೊಡ್ಡ ದೊಡ್ಡ ಗಾಡಿಗಳು, ಲಾರಿ ಈ ರೀತಿಯಾಗಿ ಬಂದು ಮಾಡ್ತಾ ಇರುವಂಥ ಎಡವಟ್ಟುಗಳು. ಅಲ್ಲೇ ದೊಡ್ಡ ದೊಡ್ಡ ಲಾರಿ ಅಂದರೆ ಮೊದಲೇ ರಸ್ತೆಗಳು ಸರಿ ಇರೋದಿಲ್ಲ. ಇದರ ಮಧ್ಯೆ ಈ ರೀತಿಯಾಗಿ ತುಂಬಿಕೊಂಡು ಬರ್ತಾ ಇರುವಂಥದ್ದು. ಧೂಳನ್ನು ಸಹಿಸಲಾಗದೆ ವೃದ್ಧ ಮಹಿಳೆ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸಹಜವಾಗಿ ಅಲ್ಲಿ ಡಾಂಬರೀಕರಣ ಅಂತೂ ಆಗೇ ಇಲ್ಲ. ಅಲ್ಲಿ ನೋಡ್ತಾ ಇದ್ರೆ ನೀವು ಮಾಮೂಲಿ ರಸ್ತೆ ಅದು. ಆ ರಸ್ತೆಯಲ್ಲಿ ಈ ರೀತಿ ದೊಡ್ಡ ದೊಡ್ಡ ಗಾತ್ರದ ಗಾಡಿಗಳು ಓಡಾಟ ಮಾಡಿದ್ರೆ ಪಕ್ಕದಲ್ಲಿರುವಂಥ ಸ್ಥಳೀಯರು ಏನು ಮಾಡಬೇಕು ಅಂತೇಳಿ ಉಸಿರಾಡಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಅಯ್ಯ, 1,000 ಲಾರಿ ಹೋಯ್ತದೆ. ಧೂಳಾಯ್ತಾಯ್ತಾ ನಿಮ್ಗೆ? ನೋಡ್ ನಮ್ಮ ಮನೆ ಧೂಳ, ನೋಡು ನಮ್ಮ ಮನೆ ಎಲ್ಲ ಧೂಳು, ನೋಡು ನೋಡ. ಯಾವಾಗ್ಲೂ ರೆಡಿ ಮಾಡ್ಸಿಲ್ವಾ ಕೆಲಸ? ಯಾವಾಗ್ಲೂ ಮಾಡಿಲ್ಲ. ಅವ್ರ ಮನೆ ಆಳ್ಗರೆ ಬಂದು ಏನು ಮಾಡಿಲ್ಲ ನೋಡಲ್ಲಿ ಧೂಳ. ಅವ್ರ ಮನೆ ಆಳ್ಗರ್ಗೆ ಚಪ್ಪಲಿ ತಗ ಹೊಡಿತೀನಿ ನಾನು. ಅವ್ರ ಮನೆ ಆಳ್ಗರ್ಗೆ ಹಿಂಗೆ ಬಂದ್ರೆ ಬರೋದು ಯಾವಾಗ ದುಡ್ಡು ಇಸ್ಕೋದು ಗಂಟಕ ಹೊಂಟೋಗೋದು. ನಾವು ಕುಡಿಯೋದು, ಧೂಳು ಕುಡಿಯೋದು, ನಮ್ಮ ಮಕ್ಕಳು ಮರಿಯೆಲ್ಲ ಧೂಳು ಕುಡಿಯೋದು. ಯಾಕಪ್ಪ? ಯಾಕೆಂದು ನಿಮಗೆ ಅವರೆಲ್ಲ ಅವ್ರ ಮನೆ ಆಳಾಗೋರೆ ಅವ್ರ ಮಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ, ಈಗ ಈ ಧೂಳನ್ನ ಸಹಿಸಲಾಗದೆ ವೃದ್ಧೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಡಾಂಬರೀಕರಣ ಅಂತ ಆಗಿಲ್ಲ, ಆ ಧೂಳು, ಆಮೇಲೆ ಎಂ ಸ್ಟ್ಯಾಂಡ್ ಆಗಿರ್ಬೋದು, ಜಲ್ಲಿ, ಇದೆಲ್ಲ ನೋಡ್ತಾ ಇದ್ರೆ ಅಲ್ಲಿರುವಂಥ ಜನರ ಬದುಕೋದೇ ಬಹಳ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ. ಯಾಕೆ ಹಿಂಗಾಗ್ತಾ ಇದೆ? ಹೌದು ಎಂ ಕುಮಾರ್, ಶ್ರೀರಂಗಪಟ್ಟಣದಲ್ಲಿ ಈಗ ಮಿತಿ ಮೀರಿದ ಗಣಿಗಾರಿಕೆ ಅಂತಾನೆ ಕೂಡ ಹೇಳ್ತಾ ಇರುವಂತದ್ದು. ಧೂಳು ಮತ್ತು ಟಿಪ್ಪರ್ ಲಾರಿಯ ಹಾವಳಿಯಿಂದ ಈಗ ಒಂದು ಸ್ಥಳೀಯರು ವೃದ್ಧೆ ಕೂಡ ಈಗ ಒಂದು ಆಕ್ರೋಶವನ್ನು ಹಾಕಿರುವಂತದ್ದು. ರಸ್ತೆಗೆ ಬಂದು ಟಿಪ್ಪರ್ ಲಾರಿಯನ್ನ ಅಡ್ಡಗತ್ತಿ ಈಗ ವೃದ್ಧ ಮಹಿಳೆ ಒಂದು ಆಕ್ರೋಶವನ್ನ ಮೆರೆದಿದ್ದಾರೆ. ಶ್ರೀರಂಗಪಟ್ಟಣದ ಕಾಳೇನಹಳ್ಳಿ ಗ್ರಾಮದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಏನೋ ಒಂದು ಗ್ರಾಮದಲ್ಲಿ ಎಂಶಾಂಡ್ನ ಜಲ್ಲಿಯನ್ನ ತುಂಬಿಕೊಂಡು ಹೋಗ್ತಾ ಇರುವಂತಹ ನೂರಾರು ಲಾರಿಗಳು ದಿನನಿತ್ಯದಲ್ಲಿ ಆ ಓಡಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಗ್ರಾಮಸ್ಥರಿಗೆ ಇದರಿಂದ ಹಲವಾರು ರೋಗ ರುಜಿನಗಳು ಕೂಡ ಬರ್ತಾ ಇದೆ. ಈ ಬಗ್ಗೆ ಯಾವುದೇ ಅಧಿಕಾರಿಗಳು ಕ್ರಮವನ್ನ ಕೂಡ ವಹಿಸ್ತಾ ಇಲ್ಲ ಅಂತ ಹೇಳಿ ಕೂಡ ಈಗ ವೃದ್ಧೆ ಮಹಿಳೆ ಆ ಒಂದು ಆಕ್ರೋಶವನ್ನ ಕೂಡ ಹೊರಹಾಕಿರುವಂತದ್ದು. ಈ ಕೂಡಲೇ ಈ ರೀತಿಯಾದಂತಹ ಒಂದು ಓಡಾಟವನ್ನ ಕೂಡ ನಿಲ್ಲಿಸಬೇಕು, ಇಲ್ಲವಾದಲ್ಲಿ ರಸ್ತೆಯನ್ನ ಕೂಡ ಸರಿಪಡಿಸಿ ಅಂತ ಹೇಳಿ ಕೂಡ ಒಂದು ಹೇಳಿಕೆಯನ್ನ ಕೂಡ ಈಗ ವೃದ್ಧ ಮಹಿಳೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾವಾಗ್ಲೂ ರೆಡಿ ಮಾಡ್ಸಿಲ್ವಾ ಕೆಲಸ? ಯಾವಾಗ್ಲೂ ಮಾಡಿಲ್ಲ. ಅವ್ರ ಮನೆ ಆಳ್ಗರೆ ಬಂದು ಏನು ಮಾಡಿಲ್ಲ ನೋಡಲ್ಲಿ ಧೂಳ. ಅವ್ರ ಮನೆ ಆಳ್ಗರ್ಗೆ ಚಪ್ಪಲಿ ತಗ ಹೊಡಿತೀನಿ ನಾನು. ಅವ್ರ ಮನೆ ಆಳ್ಗರ್ಗೆ ಹಿಂಗೆ ಬಂದ್ರೆ ಬರೋದು ಯಾವಾಗ ದುಡ್ಡು ಇಸ್ಕೋದು ಗಂಟಕ ಹೊಂಟೋಗೋದು. ನಾವು ಕುಡಿಯೋದು, ಧೂಳು ಕುಡಿಯೋದು, ನಮ್ಮ ಮಕ್ಕಳು ಮರಿಯೆಲ್ಲ ಧೂಳು ಕುಡಿಯೋದು. ಯಾಕಪ್ಪ? ಯಾಕೆಂದು ನಿಮಗೆ ಅವರೆಲ್ಲ ಅಲ್ಲಿ ಕುಂತ್ಕ ಧೂಳು, ಮಕ್ಕಳೆಲ್ಲ ಧೂಳು ಎತ್ಕೊಂಡು 3 ತಿಂಗಳು ಮಕ್ಕ ಬೈತಾವ್ರೆ. ಎಲ್ಲಿಗೆ ಎತ್ಕೊಂಡು ನಮ್ಮ ಹುಷಾರು ಮಾಡ್ಬೇಕು ಕೊಟ್ಟಾರ ಮಕ್ಕಳ ಮೊದಲು ಅವಾಗ ಕಷ್ಟ ನಿಲ್ಸಿರಪ್ಪ. ಕಷ್ಟ ನಿಲ್ಸೋರು ಬಾಯಿಗೆ ಮಣ್ಣು ಹಾಕೋರು ಅವ್ರ ಮಗ ತಿನ್ನ ಬಂದ ಸೇರ್ಕೊಂಡು